ಹಾಯ್ ಫ್ರೆಂಡ್ಸ್, ನಾನಿವತ್ತು ಈಸಿಯಾಗಿ ಹೇಗೆ ಅಷ್ಟಲಕ್ಷ್ಮಿ ಕುಬೇರ ರಂಗೋಲಿನ ಬಿಡಿಸ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ಹಬ್ಬ ದಿನಗಳಲ್ಲಿ, ವರಮಹಾಲಕ್ಷ್ಮಿ ಹಬ್ಬ, ದೀಪಾವಳಿಲಿ ಬರುವಂಥ ಧನಲಕ್ಷ್ಮಿ ಹಬ್ಬಗಳಲ್ಲಿ, ಇಲ್ಲಾಂದರೆ ಪ್ರತಿ ಶುಕ್ರವಾರ ನಾವು ಕಳಶ ಚೇಂಜ್ ಮಾಡ್ತಾ ಇರ್ತೀವಲ್ಲ, ಆಗ ಈ ರಂಗೋಲಿನ ಬಿಡಿಸಿ ಇದ್ರ ಮೇಲೆ ಕಳಶನ ಇಡೋದ್ರಿಂದ ನಮಗೆ ತುಂಬ ಒಳ್ಳೆಯದಾಗುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ಹೇಗೆ ಬಿಡಿಸೋದು ಅಂತ ತೋರಿಸ್ತಾ ಇದ್ದೀನಿ. ಯಾವುದೇ ಚುಕ್ಕೆನ ಇಡ್ದೇ ತುಂಬ ಸುಲಭವಾಗಿ ಈ ರಂಗೋಲಿನ ಬಿಡಿಸ್ಬೋದು. ನೋಡಿ ನಾನು ಹೇಗೆ ಬಿಡಿಸ್ತಿದ್ದೀನಿ ಅಂತ ನೋಡ್ಕೊಳ್ಳಿ. ನೀವು ಪ್ರತಿ ಶುಕ್ರವಾರ ಆಗಲಿಲ್ಲ ಅಂತ ಅಂದರೆ, ಇಲ್ಲಾಂದರೆ ಅದರ ಹಬ್ಬ ದಿನಗಳಲ್ಲಿ ನೀವು ಈ ಥರ ರಂಗೋಲಿನ ಬಿಡಿಸಿ ಅದ್ರ ಮೇಲೆ ಕಳಸನ ಪ್ರತಿಷ್ಠಾಪನೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ವರಮಹಾಲಕ್ಷ್ಮಿ ಹಬ್ಬಕ್ಕಂತೂ ತುಂಬ ಒಳ್ಳೆಯದಾಗುತ್ತೆ. ಈ ರಂಗೋಲಿನ ಬಿಡಿಸಿ ಇದ್ರ ಮೇಲೆ ಕಳಶನ ಪ್ರತಿಷ್ಠಾಪನೆ ಮಾಡೋದ್ರಿಂದ ಐಶ್ವರ್ಯ, ಸುಖ, ಸಂತೋಷ, ನೆಮ್ಮದಿ, ಆರೋಗ್ಯ ಎಲ್ಲನೂ ನಮ್ದಾಗಿಸ್ಕೋಬೋದು. ಇದನ್ನು ಬಾಗಿಲಲ್ಲಾಗಲಿ ಇಲ್ಲ ಹೊರಗಡೆ ಓಡಾಡ್ತಾರಲ್ಲ ಆ ಜಾಗದಲ್ಲಾಗಲಿ ಇದನ್ನ ಬಿಡ್ಸೋಕೆ ಹೋಗಲೇಬಾರ್ದು. ಇದನ್ನ ದೇವ್ರ ಮನೆ ಒಳಗೆ ಮಾತ್ರ ಬಿಡಿಸ್ಬೇಕು. ಅದು ಕಳಶದ ಕೆಳಗಡೆ ಬಿಡಿಸೋದ್ರಿಂದ ಇನ್ನೂ ತುಂಬ ಒಳ್ಳೆಯದಾಗುತ್ತೆ.